ಶರಣ್ರಿ ಎಲ್ರು ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂತೀನಿ. ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ. ಈ ವಿಡಿಯೋ ಲಾಸ್ಟ್ ಆಗಿರತ್ತೆ ರೀ ಓಂ ಶಕ್ತಿದು. ಒಂಚೂರು ಗೋಣ ಹತ್ತಿಕ್ಕೋ ಇರೋ ಹಾಂ ನಿಂತ್ಕೊಡ್ರಿ ಇನ್ನೂ ಫೋಟೋ ಕ್ಲಿಕ್ ಮಾಡ್ತೀನಿ. ನಂದು ವಿಡಿಯೋನೂ ಬೇಕು, ಅದಕ್ಕೆ ನಿನ್ನ ಫೋಟೋನು ಕ್ಲಿಕ್ ಮಾಡ್ತೀನಿ. ನಿಂತ್ಕೊಡ್ರಿ, ಅಣ್ಣ ತೆಗಿತಾ ಇದ್ದ. ನಾನು ಬರಲ್ಲ ಅಳ್ಸೋದು, ಆ ಡ್ರೈವರ್ ಬೇಡ. ಎಲ್ಲರೂ ಒಂದ್ಸರಿ ವಿಡಿಯೋ ಪೋಸ್ ಕೊಟ್ಬಿಡಿ ಹಂಗೆ. ಹಾಂ ಕೇಳೋದೇ ಇಲ್ಲ, ನಾನು ಬೇರೆಯವ್ರ ಜೊತೆ ಹೋಗ್ಬಿಡ್ತೀನಿ. ನಮ್ಮ ಬಸವನಪುರ ಅವ್ರ ಜೊತೆಗೆ ಹೋಗ್ಬಿಡ್ತೀನಿ. ಹ್ಞೂ ಆಯ್ತು, ಹೋಗ್ಬಿಡ್ತೀನಿ. ಏಕೆ ಮತ್ತೆ ಎಲ್ರು ಹೇಳ್ತೀರ ಗುರಾಯಿಸ್ತೀಯ, ಜಗಳ ಮಾಡ್ತೀಯಾ ಅಂತ ಹೇಳಿ. ಜಗಳ ಮಾಡಿದ್ಕೆ ಇವತ್ತು ಹೊಸ ಪ್ಲೇಸ್ ಕರ್ಕೊಂಡು ಹೋಗ್ತವ್ರೆ. ಇಲ್ಲ ಯಾರು ಕರ್ಕೊಂಡು ಹೋಗಿರೋರು? ಯಾರು ಅಡಗಿಸ್ಲಿಲ್ಲ, ಡ್ರೈವರ್ ನಗು. ಅದೇನು ಕಪ್ಪೆ ನುಂಗಿದಂಗಿದೆಯಾ? ಸರಿ ಅದೊಂಥರ ಸ್ಟೈಲ್. ಅದು ನಮಗೆ ಯೂಟ್ಯೂಬ್ಗೆ ಹೆಲ್ಪ್ ಆಗುತ್ತೆ ಅಂತ. ಎರಡಿದ್ರೆ ಅದ್ರಲ್ಲಿ ಹಂಚ್ಕೊಂತೀನಿ ನಾನು. ಬಿಡಿ ಒಳ್ಳೆ ಸಾಂಗ್ ಹಾಕಿರ ಬೆಳಗ್ಗೆ ರಾಮ. ಅವಳೆ ಈ ಕಡೆ ನೋಡ್ಕೊಂಡು ಈರುಳ್ಳಿ ದೋಸೆ ಅಂದ್ರೆ ಹಿಂಗಿರ್ಬೇಕು. ದೋಸೆ ಮಾಡ್ಬಿಟ್ಟು ಈರುಳ್ಳಿ ಹಾಕಿರೋದು. ಈರುಳ್ಳಿ ದೋಸೆ. ಇದನ್ನೆಲ್ಲ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ನಾವೇ ಹಾಕ್ಬೇಕಂತೆ. ಅದು ಈರುಳ್ಳಿ ದೋಸೆ ಮಾಡೋರೆ ಏನು ಸಕ್ಕತ್ತಾಗೈತು. ನಮ್ಮ ಕಡೆ ದೋಸೆಗೂ ಇಲ್ಲಿ ಇರೋ ದೋಸೆಗೂ ತುಂಬಾ ವ್ಯತ್ಯಾಸ ಇದೆ. ಅಬ್ಬಾ, ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡ್ರಿ, ಈರುಳ್ಳಿ ದೋಸೆ ಹೆಂಗಿತ್ತು ಅಂತ. ಇಲ್ಲಿ ಜನ ಹೆಂಗಂದರೆ ಅಷ್ಟೇ ತುಂಬ ಒಳ್ಳೆಯವರೆಲ್ಲ, ಸ್ವಲ್ಪ ಆ ಲೆವೆಲಲ್ಲಿ ಇದ್ದಾರೆ. ಇಲ್ಲಿ ಕೊಡ್ತೀನಿ, ಕೇಳಿಸ್ತೈತೆ ಇಲ್ಲಿ. ಹಾ ಇರಬಾರ್ದು. ಹಾ ಸುಮ್ಮನೆ ಊರ ಅದ ಹಂಗಲ್ಲ ಹೇಳ್ತೀನಿ. ಊರ ಹೆಸರು ಹಾ ಊರೇ ಅದೇ. ಮತ್ತೆ ಊರೇ ಸುಮ್ಮನೆ ಫುಲ್ ತಮಿಳ್ನಾಡು ಕೊಡಲ್ಲ. ತಮಿಳ್ನಾಡು ಫುಲ್ ಎಲ್ಲ ಅಂತ ಕೊಡಲ್ಲ. ಹುಡ್ಕೊಂಡು ಬಂದ್ರೆ ಹುಡ್ಕೊಂಬಂದ್ರೆ ನಾನು ಏನು ಮಾಡ್ಕೊಳಕ್ಕಾಗಲ್ಲ.
ಸ್ಮೈಲ್ ಕೊಡಿ ಹೋಗ್ಲಿ, ಚೆನ್ನಾಗಿ ಸ್ಮೈಲ್ ಕೊಡ್ತೀರಾ. 690 ಅದೊಂದು ಮಾತ್ರ ಚೆನ್ನಾಗಿ ಕೊಡ್ತಾರಷ್ಟೇ. ಯಾವ ಹೋಟ್ಲ್ ಅಂದರೆ ನೋಡ್ಕೊಂಬಿಡಿ. ಇದಕ್ಕೆ ಹೆಸರು ಇದೆ ನೋಡಿ ತಮಿಳಲ್ಲಿ. ಇದು ಹೆಸರೇನು? ಹೆಸರು ಜಿಲೇಬಿ ಅಕ್ಷರ. ನನಗಂತೂ ಓದಕ್ಕೆ ಆಗ್ತಾಯಿಲ್ಲ. ಟ್ರಾನ್ಸ್ಲೇಟ್ ಮಾಡಿ ನಾನು ಹಾಕ್ತೀನಿ. ಇಲ್ಲಿ ಬಂದರೆ ಪಕ್ಕ ಊಟ ಮಾಡಕ್ಕೆ ಹೋಗ್ಬಿಡಿ. ಒಂದ್ಸರಿ ಬೇಕಾದ್ರೆ ಹೋಟ್ಲು ತೋರಿಸ್ತೀನಿ, ಕ್ಲೀನಾಗಿ ನೋಡ್ಕೊಂಬಿಡಿ. ಹೋಟ್ಲ್ ಹೆಸರು ಸೆಲ್ವಮ್ ಅಂತೇಳಿ. ಒಂಚೂರು ನೀಟ್ನೆಸ್ ಇರಲ್ಲ, ಫುಡ್ಡು ಅಷ್ಟೇ. ಒಂಚೂರು ಯಾವ ಥರ ಸರ್ವ್ ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ವಿಧಿ ಇಲ್ಲ, ಹೊಟ್ಟೆ ಹಸ್ದುಬಿಟ್ಟಿತ್ತು ಅಂತ ತಿಂದುಬಿಟ್ಟಿವಿ. ಯಪ್ಪ ಇಷ್ಟು ಕಚ್ಚಡವಾಗಿರ್ತೈತೆ ಅಂತ ಗೊತ್ತಿರಲಿಲ್ಲ. ಇವರೆಲ್ಲ ಇಷ್ಟು ನೀಟಾಗಿ ಇದ್ಕೊಂಡೆ, ಇಷ್ಟೊಂದು ಇದ್ಕೊಂಡೆ. ಇವರು ನಮ್ಮ ಕರ್ನಾಟಕ ಧ್ವಜನ ಹಾಕ್ಕೊಂಬರ್ಬೇಡಿ, ನೀವು ಕನ್ನಡದವ್ರು ಹಾಗೆ ಹೀಗೆ ಅಂತೆಲ್ಲ ಕತೆಗಳು ಓದ್ತಾರೆ ಈ ತಮಿಳವರು. ಫಸ್ಟ್ ನೆಟ್ಟಿಗೆ ಅಡುಗೆ ಮಾಡೋದು ಕಲೀರಿ, ಸರ್ವ್ ಮಾಡೋದು ಕಲೀರಿ, ಮತ್ತು ಯಾವ ಅಡುಗೆನ ಯಾವ ಥರ ಮಾಡಬೇಕು ಅನ್ನೋದನ್ನ ಕಲೀರಿ. ಆಮೇಲೆ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋರಂತೆ. ಯಾಕಂದರೆ ಪಕ್ಕದ ರಾಜ್ಯದವರು ಅಂದರೆ ಅಕ್ಕಪಕ್ಕ ಇಲ್ಲಿ ಮನೆಯಲ್ಲಿರೋ ಅಣ್ಣ ತಮ್ಮರ ಥರ ಇರಬೇಕು. ಆದರೆ ನಿಮ್ಗಳಿಗೆ ಅದೆಲ್ಲ ಗೊತ್ತೇ ಆಗ್ತಾಯಿಲ್ಲ. ಇವ್ರ ಹತ್ರ ಬೇಜಾರಾಯ್ತಾ, ಅದು ಬಿಟ್ಟು ಬಂದು ನೆಕ್ಸ್ಟು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಮ್ಮ ಟಿ ಡ್ರೈವರ್ ಆದಂಥ ರವಿಶಕ್ತಿಯವರು ನಮ್ಮ ಜೊತೆಗೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅಲ್ಲಿಗೆ ಕರ್ಕೊಂಡೋಗಲ್ಲ, ಇಲ್ಲಿಗೆ ಕರ್ಕೊಂಡೋಗಲ್ಲ, ಬಾಡಿಗೆ ಕಡಿಮೆ ಆಯಿತು ಅದು ಇದು ಅಂತೇಳಿ. ಏನಂದರೆ ಟೈಮ್ ಪಿಕಪ್ ಮಾಡ್ತಾರೆ. ಹೋದ ಸರಿ ಚೆನ್ನಾಗಿ ಕರ್ಕೊಂಡೋಗಿದ್ರು ಅಂತ ಕರ್ಕೊಂಬಂದ್ವಿ. ಯಾಕೋ ಈ ಸರಿ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ರು. ಬರ್ತಾ ಇರ್ಬೇಕಾದ್ರೆ ನಾನು ಮತ್ತು ಇನ್ನೊಬ್ಬರು ಶಕ್ತಿಯವರು ಹತ್ಕೊಂಡೇ ಬಿಟ್ವಿ. ನೀವೆಲ್ಲರೂ ನೋಡೇ ಇರ್ತೀರ, ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಮಿಡ್ಲಲ್ಲಿ ನಾನು ಮುಂದಿನ ವರ್ಷಕ್ಕೆ ಬರಲ್ಲ, ಬೇರೆಯವ್ರ ಜೊತೆ ಹೋಗ್ತೀನಿ ಅಂತ. ಯಾಕಂದರೆ ಡ್ರೈವರು ನಾವು ಎಲ್ಲ ಚೆನ್ನಾಗಿ ಕಿತ್ತಾಡ್ಬಿಟ್ಟಿದ್ವಿ. ಯಾಕಂದರೆ ಯಾವ ಪ್ಲೇಸು ತೋರಿಸಲ್ಲ ಅಂಥೇಳಿ ಟೈಮ್ ಕವರ್ ಮಾಡ್ತಾರಂತ ಆಸೆಪಟ್ಟು ಕರೆದ್ವಿ. ಅದ್ರ ಮಧ್ಯದಲ್ಲಿ ನಮ್ಮ ನಂದಾಶಕ್ತಿಯವರು ಹೂ ಮುಡಿಸಿ ಶಕ್ತಿ ಅಂದರು. ಅದ್ರ ಜೊತೆಗೆ ನಮ್ಮ ಮಾಳು ನಿಪ್ನಾಳ್ಗೆ ಓಟ್ ಹಾಕಿ ಬಿಗ್ ಬಾಸ್ ಅಲ್ಲಿದ್ದಾರೆ, ಹಾಗೆ ಗಿಲ್ಲಿಯವ್ರಿಗೂ ಕೂಡ ಓಟ್ ಹಾಕಿ ನಮ್ಮ ಟಿಟಿಯಲ್ಲಿರೋರಿಗೆಲ್ಲ ಕೇಳ್ತಾ ಇದ್ವಿ. ಅದೆಲ್ಲ ಮುಗೀತು ಅನ್ನೋಷ್ಟರಲ್ಲಿ ನಾವು ಗೋಲ್ಡನ್ ಟೆಂಪಲ್ ಬಂದೇ ಅನ್ಕೊಂಡು. ಎಲ್ಲೋ ಫ್ರೆಂಡ್ಸ್, ನಾವಿಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಶಾಪಿಂಗ್ ಮಾಡಿದ್ದೀವಿ. ಮಾತಾಡು ಅಲ್ಲ ಅಂತ ಹೇಳ್ಬೇಕು. ಅದು ಹೇಳಿಲ್ಲ ಅಂದರೆ ಅವ್ರು ಸಬ್ಸ್ಕ್ರೈಬ್ ಮಾಡೋದು ಹೆಂಗೆ ಎಲ್ಲರೂ. ಜಸ್ಟ್ ಫಾರ್ ಎಂಟ್ರಿ ಗೋಲ್ಡನ್ ಟೆಂಪಲ್. ಇಲ್ಲಿರೋ ಬಸ್ ನೋಡ್ರಿ ಹೆಂಗೈತೆ. ಸಬ್ಸ್ಕ್ರೈಬ್ ಮಾಡಿ ಹೇಳು. ಅದೇನೋ ಇವಾಗ ಇಲ್ಲಪ್ಪ ಅವರಿಲ್ಲ. ಅಲ್ಲೈತೆ ನೋಡ್ರಿ ಬಟ್ಟೆ, ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ, ನೋಡೋಣ ಕೇಳೋಣ ಬರ್ರಿ. ಅಲ್ಲಿಲ್ಲ ಬಾಮೆ, ಅಷ್ಟು ಚೆನ್ನಾಗಿರೋವಿಲ್ಲ, ಬಾಡಿ ಏನೂ ಇಲ್ಲ ಅಲ್ಲಿ. ಒಳಗಿಟ್ಟಿರ್ತಾರೇನೋ ಬಿಸಿಲು ಅಂತ. ಒಮ್ಮೆ ಆಗಿಲ್ಲ 1250 ಆಗಲಿ ಬರಲಿ. ಅವನೇ ಏನು ಅಂದಿರೋ ಸುಮ್ಮನೆ ಕೂತಾನ ಬಾರ. ಯಾವ್ದಾದ್ರು ಅಂಗಡಿ ಅವ ಅಂಕಲ್ ಅಂಗಡಿಲಿ ಕೂಡೋಗಂಬರ್ರಿ. ಎಲ್ಲ ವಾದ ವಿವಾದಗಳ ಮಧ್ಯೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.